ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತು ನಾನು ಅತ್ಯಂತ ಸುಲಭದಲ್ಲಿ ಮಾಡಬಹುದಾದ ಟೊಮೆಟೊ ಫ್ಲೇವರ್ನ ರವೆ ಸಂಡಿಗೆಯ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಒಳ್ಳೆ ಗರಿ ಗರಿಯಾಗಿ ತಿನ್ನೋದಕ್ಕಂತೂ ಸೂಪರ್ ಆದ ಈ ಸಂಡಿಗೆ ಹೇಗೆ ಮಾಡೋದು ನೋಡೋಣ. ಇಲ್ಲಿ ದಪ್ಪ ತಳದ ಸ್ವಲ್ಪ ದೊಡ್ಡದಾದ ಪಾತ್ರೆ ಅಥವಾ ಬಾಣಲೆಯನ್ನ ತಗೊಳ್ಬೇಕು. ನಂತರ 5 ಕಪ್ ಆಗುವಷ್ಟು ನೀರನ್ನು ಹಾಕಿ ನೀರು ಬಿಸಿ ಆಗೋದಕ್ಕೆ ಬಿಡಿ. ಇನ್ನು ಮಿಕ್ಸರ್ ಜಾರಿಗೆ ಮಧ್ಯಮ ಗಾತ್ರದ 4 ಟೊಮೆಟೊವನ್ನು ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. 10 ಬ್ಯಾಡಿಗೆ ಮೆಣಸು, ಇದು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನು ಬಳಸದೆ ನುಣ್ಣಗೆ ಅರ್ಕೊಳ್ಬೇಕು. ಅರೆದಿರುವಂತಹ ಮಿಶ್ರಣವನ್ನು ಕುದಿಯೋದಕ್ಕೆ ಇಟ್ಟಿರುವ ನೀರಿಗೆ ಸೇರಿಸಿಕೊಂಡೆ. ಆ ಕ್ಲಿಪ್ಪಿಂಗ್ ಶೂಟ್ ಆಗಿಲ್ಲ. ಇನ್ನು ಮಿಕ್ಸರ್ ಜಾರಿಗೆ 1 ಕಪ್ ನೀರು ಹಾಕಿ ಆ ನೀರನ್ನು ಸೇರಿಸ್ತಾ ಇದ್ದೇನೆ. ಒಟ್ಟು ಇಲ್ಲಿ 6 ಕಪ್ ಆಗುವಷ್ಟು ನೀರು ಹಾಕಿರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕುದಿ ಬಂದ ನಂತರ 1 ಕಪ್ ಅಳತೆಯ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಹಾಕಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಅಂದ್ರೆ ಹದ ಸ್ವಲ್ಪ ದಪ್ಪ ಆಗಿ ರವೆ ಕೂಡ ಬೆಂದಿರಬೇಕು. ಅಷ್ಟರ ಮಟ್ಟಿಗೆ ಬೇಯಿಸಬೇಕು. ಅಂದ್ರೆ 4 ನಿಮಿಷದ ಸಮಯ ಬೇಕಾಗತ್ತೆ. ಈ ಹದಕ್ಕೆ ಬಂದ ನಂತರ 2 ಟೇಬಲ್ ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಉರಿಯನ್ನು ಆರಿಸಿ. ನಾನಿಲ್ಲಿ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೇನೆ. ಬೇಡ ಅಂದರೆ ಖಂಡಿತವಾಗಿ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ತಣಿಯೋದಕ್ಕೆ ಬಿಡಬೇಕು. ಆದರೆ ಮಧ್ಯದಲ್ಲಿ 2 ರಿಂದ 3 ಸಲ ಮಿಕ್ಸ್ ಮಾಡಬೇಕಾಗತ್ತೆ. ಆವಾಗ ಕೆನೆ ಕಟ್ಟೋದಿಲ್ಲ. ಇದು ತಣಿಲಿ. ನಾನಿಲ್ಲಿ ಒಂದು ಹಾಲಿನ ಕವರನ್ನು ಚೆನ್ನಾಗಿ ತೊಳೆದು ಮೇಲಿಂದ ಈ ರೀತಿ ಓಪನ್ ಇರುವ ಹಾಗೆ ಕಟ್ ಮಾಡಿಕೊಂಡೆ. ಇನ್ನು ತಣಿದಿರುವಂತಹ ಮಿಶ್ರಣವನ್ನು ಹಾಲಿನ ಕವರಿಗೆ ಹಾಕಿ ರಬ್ಬರ್ ಬ್ಯಾಂಡ್ನಿಂದ ಕ್ಲೋಸ್ ಮಾಡಿ ಈ ರೀತಿ ತುದಿಯನ್ನು ಸ್ವಲ್ಪ ಕಟ್ ಮಾಡಿ ದಪ್ಪ ಪ್ಲಾಸ್ಟಿಕ್ ಶೀಟ್ ಅಥವಾ ಪಾಲಿಥೀನ್ ಕವರ್ ಮೇಲೆ ಉದ್ದವಾಗಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಪ್ರೆಸ್ ಮಾಡ್ತಾ ಹೋಗಿ. ಪೂರ್ತಿಯಾಗಿ ಪ್ರೆಸ್ ಮಾಡಿ ಸಂಡಿಗೆ ಮಾಡ್ಕೊಂಡಾಯಿತು. ಬಿಸಿಲಿನಲ್ಲಿಟ್ಟು 2 ರಿಂದ 3 ದಿವಸ ಚೆನ್ನಾಗಿ ಒಣಗಿಸಬೇಕು. ಫ್ಯಾನಿನ ಅಡಿಯಲ್ಲಿಯೂ ಸಹ ಒಣಗಿಸಬಹುದು. ಚೆನ್ನಾಗಿ ಒಣಗಿ ಪ್ಲಾಸ್ಟಿಕ್ ಶೀಟಿಂದ ಸಪ್ರೇಟ್ ಮಾಡ್ಕೊಂಡಾಯಿತು. ಡಬ್ಬದಲ್ಲಿ ಹಾಕಿಟ್ರೆ ಬೇಕಾದಾಗ ಸಂಡಿಗೆಯನ್ನು ಮಾಡ್ಬೋದು. ಕರಿದು ಸಹ ತೋರಿಸ್ತಾ ಇದ್ದೇನೆ. ಎಣ್ಣೆ ತುಂಬಾ ಬಿಸಿಯಾಗಿರಬಾರ್ದು, ಹದವಾಗಿ ಬಿಸಿಯಾಗಿರಬೇಕು. ತುಂಬಾ ಬಿಸಿಯಾಗಿದ್ರೆ ಸಂಡಿಗೆ ಹಾಕಿದ ತಕ್ಷಣ ಕಪ್ಪಾಗತ್ತೆ, ಕೆಂಪಗೆ ಬರೋದಿಲ್ಲ. ಗರಿ ಗರಿಯಾದ ರವೆ ಟೊಮೆಟೊ ಸಂಡಿಗೆ ರೆಡಿ ಆಯಿತು. ಹುಳಿಯನ್ನ, ಸಾರನ್ನ, ಮೊಸರನ್ನ ಜೊತೆ ಮಜವಾಗಿರತ್ತೆ. ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.